ಹಲೋ ಗೆಳೆಯರೆ, ವೆಲ್ಕಮ್ ಟು ಮೈ ಚಾನಲ್. ಹಾಗಾದ್ರೆ ಗೆಳೆಯರೆ ನೋಡಿ, ಯಾವುದೇ ಒಂದು ಪ್ರೋಟೀನಲ್ಲಿ 20 ಥರದ ಬೇರೆ 20 ಥರದ ಅಮಿನೋ ಆ್ಯಸಿಡ್ಗಳಿದ್ದು ಅದರಲ್ಲಿ 0% ಕಾರ್ಬೋಹೈಡ್ರೇಟ್ ಮತ್ತು 0% ಫ್ಯಾಟ್ ಇದ್ದರೆ ಅಂಥ ಪ್ರೋಟೀನನ್ನು ನಾವೇನಂತೀವಿ, ಲೀನ್ ಪ್ರೋಟೀನ್ ಅಂತ ಕರಿತೀವಿ. ಹಾಗಾದರೆ ಗೆಳೆಯರೆ, ಇವತ್ತಿನ ಈ ಛಾಯಾಚಿತ್ರದಲ್ಲಿ ನಾವು ಟಾಪ್ 3 ಲೀನ್ ಪ್ರೋಟೀನ್ ಬಗ್ಗೆ ಪೂರ್ಣ ಮಾಹಿತಿಯನ್ನು ನೋಡೋಣ ಗೆಳೆಯರೆ. ಹಾಗಾದರೆ ಈ ಒಂದು ಛಾಯಾಚಿತ್ರವನ್ನು ನೀವು ಸ್ಕಿಪ್ ಮಾಡದೆ, ಪಾಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಬಂಗಡೆ ಮೀನಿಂತ ಹುಡುಗಿ ಬಂದ್ಲು ನೋಡು. ಹುಡುಗಿ ಬೇಡ ಗೆಳೆಯರೆ, ಇಲ್ಲಿ ಬಂಗಡೆ ಮೀನು ಕೂಡ ಬೇಡ, ಮೀನಿನ ಬಗ್ಗೆ ಮಾತಾಡ್ತಿದ್ದೀನಿ ಗೆಳೆಯರೆ. ಮೀನಿನಲ್ಲಿ ಅತಿ ಶುದ್ಧವಾದ ಪ್ರೋಟೀನ್ ಇರ್ತದೆ. ಜಗತ್ತಿನಲ್ಲಿ ಅತಿ ಶುದ್ಧವಾದ ಪ್ರೋಟೀನ್ ಎಲ್ಲಾದರೂ ಸಿಗುವುದಾದರೆ ಅದು ಮೀನಿನಲ್ಲೇ. ಜಗತ್ತಿನ ಬೇರೆ ಯಾವುದೇ ಒಂದು ಆಹಾರದಲ್ಲಿ ಇಷ್ಟು ಶುದ್ಧವಾದ ಪ್ರೋಟೀನ್ ಸಿಗಲು ಸಾಧ್ಯವಿಲ್ಲ ಗೆಳೆಯರೆ. ಮೀನಿನ ಆಹಾರ ಪದ್ಧತಿಯಲ್ಲಿ ಮುಖ್ಯವಾಗಿ 2 ಥರದ ಮೀನುಗಳಿವೆ. ಅದರಲ್ಲಿ ಮೊದಲನೇದಾಗಿ ಕರಿ ಬಣ್ಣದ ಮೀನುಗಳು ಗೆಳೆಯರೆ. ಕರಿ ಬಣ್ಣದ ಮೀನುಗಳಲ್ಲಿ ಪ್ರೋಟೀನ್ ಇರುತ್ತದೆ, ಆದರೆ ಇದರಲ್ಲಿ ಫ್ಯಾಟ್ ಮಾಲಿಕ್ಯೂಲ್ ಕೂಡ ತುಂಬ ಹೆಚ್ಚಾಗಿರುತ್ತದೆ ಗೆಳೆಯರೆ. ಇದರಲ್ಲಿ ಒಮೆಗಾ 3 ಹೆಲ್ದಿ ಫ್ಯಾಟ್ ಆಗಿದೆ, ಆದರೆ ಲೀನ್ ಬಾಡಿಗೆ ಅದು ಅವಶ್ಯಕತೆ ನಮಗೆ ಇಲ್ಲ. ಆದ್ದರಿಂದ ಗೆಳೆಯರೆ, ನಾವು ಬಿಳಿ ಬಣ್ಣದ ಮೀನುಗಳನ್ನು ತುಂಬ ತಿನ್ನಬೇಕು. ಬಿಳಿಯ ಬಣ್ಣ, ಎಷ್ಟು ಮೀನು ಬಿಳಿಯ ಬಣ್ಣದಲ್ಲಿರುತ್ತದೆ ಅಷ್ಟು ಅದರಲ್ಲಿ ಪ್ರೋಟೀನ್ ಪ್ರಮಾಣ ಅತಿ ಹೆಚ್ಚಾಗಿರುತ್ತದೆ ಮತ್ತು ಫ್ಯಾಟ್ ಮತ್ತು ಕಾರ್ಬೋಹೈಡ್ರೇಟ್ನ ಪ್ರಮಾಣ ಅತಿ ಕಡಿಮೆಯಾಗಿರುತ್ತದೆ. ಆದ್ದರಿಂದ ನೀವು ಈ ಒಂದು ನಿಮ್ಮ ಆಹಾರ ಪದ್ಧತಿಯಲ್ಲಿ ಲೀನ್ ಬಾಡಿ ಮಸಲ್ ಗೇನ್ ಮಾಡುವುದಕ್ಕಾಗಿ ನೀವು ಬಿಳಿಯ ಬಣ್ಣದ ಮೀನುಗಳನ್ನು ಸಾರು ಮಾಡಿ ತಿನ್ಬೋದು, ಆಮೇಲೆ ಸುಕ್ಕ ಮಾಡಿ ತಿನ್ಬೋದು, ಕೆಲವೊಮ್ಮೆ ಫ್ರೈ ಮಾಡಿ ಕೂಡ ತಿನ್ಬೋದು, ಆದರೆ ಎಣ್ಣೆಯಲ್ಲಿ ಕರಿದು ತಿನ್ನಬೇಡಿ ಗೆಳೆಯರೆ. ಎರಡನೇದು ಕುಡುಕು ಚಿಕನ್. ಮಸಲ್ ಬಿಲ್ಡಿಂಗ್ ಒಂದು ಫೀಲ್ಡ್ನಲ್ಲಿ ಅತಿ ಹೆಚ್ಚಾಗಿ ಪ್ರೋಟೀನ್ ಸಿಗುವುದೇನೆಂದರೆ ಚಿಕನ್ನಿಂದಲೇ ಗೆಳೆಯರೆ. ಚಿಕನಲ್ಲಿ ಅತಿ ಹೆಚ್ಚಾಗಿ ಪ್ರೋಟೀನ್ ಸಿಗುತ್ತದೆ ಗೆಳೆಯರೆ. ನೀವು ಮನೆಯಲ್ಲಿ 1 kg ಚಿಕನನ್ನು ಏನಾದರೂ ತಗೊಂಡು ಬಂದಿದ್ದರೆ, ಖರೀದಿ ಮಾಡಿ ತಂದಿದ್ದರೆ, ಆದರೆ ಅದು 140ರಿಂದ 180 ರೂಪಾಯಿ 1 kg ಆಗಿರುತ್ತದೆ ಮತ್ತು ಹೋಲ್ ಚಿಕನ್ ಆಗಿರುವುದರಿಂದ ಅದರಲ್ಲಿ ಪ್ರೋಟೀನ್ ಜೊತೆಗೆ ಫ್ಯಾಟ್ ಮಾಲಿಕ್ಯೂಲ್ ಕೂಡ ತುಂಬ ಹೆಚ್ಚಾಗಿ ನಿಮಗೆ ಸಿಗುತ್ತದೆ. ಆದ್ದರಿಂದ ಗೆಳೆಯರೆ, ನೀವು ಯಾವತ್ತಾದರೂ ಅಂಗಡಿ ಕಡೆಗೆ ಹೋದರೆ, ಈ ಒಂದು ಚಿಕನ್ ಶಾಪ್ಗೆ ನೀವು ಹೋದಾಗ ನಿಮ್ಮ ನಾಚಿಕೆ ಸ್ವಭಾವವನ್ನು ಬಿಟ್ಟು ಡೈರೆಕ್ಟಾಗಿ ಚಿಕನ್ ಶಾಪಲ್ಲಿರುವ ಶಾಪ್ಕೀಪರ್ಗೆ ಡೈರೆಕ್ಟಾಗಿ ಕೇಳಿ, ಮಗ ನನಗೆ ಹೋಲ್ ಚಿಕನ್ ಬೇಡ, ನನಗೆ ಚಿಕನ್ ಬ್ರೆಸ್ಟೇ ಬೇಕು ಗೆಳೆಯರೆ. ಚಿಕನ್ ಬ್ರೆಸ್ಟಲ್ಲಿ ನಿಮಗೆ ಯಾಕೆ ಹೇಳ್ತಿದ್ದೇನೆ ಅಂದರೆ, ಚಿಕನ್ ಬ್ರೆಸ್ಟಲ್ಲಿ 100 ಗ್ರಾಮ್ ಚಿಕನ್ ಬ್ರೆಸ್ಟ್ ತೊಗೊಂಡ್ರೆ ಅದರಲ್ಲಿ ನಿಮಗೆ 37ರಿಂದ 40 ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಗೆಳೆಯರೆ. 100 ಗ್ರಾಮ್ ಚಿಕನ್ ಬ್ರೆಸ್ಟ್ಗೆ ನಿಮಗೆ ಅಪ್ರಾಕ್ಸಿಮೇಟ್ ಹೆಚ್ಚಂದರೆ 40 ರೂಪಾಯಿ ಬೀಳ್ಬೋದು. 40 ರೂಪಾಯಲ್ಲಿ 40 ಗ್ರಾಮ್ ಪ್ರೋಟೀನ್ ಅತಿ ಹೆಚ್ಚಾಗಿದೆ ಗೆಳೆಯರೆ ಮತ್ತು ಚೀಪಾಗಿರುವ ಒಂದು ಪ್ರಾಡಕ್ಟ್. ಖರೀದಿ ಮಾಡಿ ಇದನ್ನು ಸಾರು ಮಾಡಿ ತಿನ್ನಿ, ಸುಕ್ಕ ಮಾಡಿ ತಿನ್ನಿ, ಅಥವಾ ಸೂಪ್ ಮಾಡಿ ತಿನ್ನಿ, ಆದರೆ ಗೆಳೆಯರೆ ಎಣ್ಣೆಯಲ್ಲಿ ಕರಿದು ತಿನ್ನಲಿಕ್ಕೆ ಹೋಗ್ಬಿಡಿ. ಸಂಡೇ ಓಯಾ ಮಂಡೇ ರೋಜು ಕಾವು ಅಂಡೆ ಗೆಳೆಯರೆ. ಡೈಲಿ ಪ್ರತಿದಿನ ತತ್ತಿಯನ್ನು ನೀವು ತಿನ್ನಲೇಬೇಕು. ಹೆಲ್ದಿಯಾಗಿ ಮಸಲ್ ಗೇನ್ ಮಾಡಬೇಕಂದ್ರೆ ತತ್ತಿ ತಿನ್ನುವುದು ತುಂಬ ಮುಖ್ಯ ಗೆಳೆಯರೆ. ಈ ತತ್ತಿಯಲ್ಲಿ ವೈಟ್ ಕಲರ್ ಏನಿರುತ್ತೆ ಅದರಲ್ಲಿ ಅತಿ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ಗೆಳೆಯರೆ. ವೈಟ್ ಪಾರ್ಟ್ ಆಫ್ ದಿ ಎಗ್ ಅಂತಾರೆ, ಅದರಲ್ಲಿ ಪ್ರೋಟೀನ್ ಇರುತ್ತೆ. ಒಳಗಡೆ ಇರುವ ಯೆಲ್ಲೋ ಪಾರ್ಟ್ ಆಫ್ ದಿ ಎಗ್ಗಲ್ಲಿ ನಿಮಗೆ ಫ್ಯಾಟ್ ಕಂಟೆಂಟ್ ಹೆಚ್ಚಾಗಿ ಸಿಗುತ್ತೆ, ಆದರೆ ಫ್ಯಾಟ್ ಜೊತೆಗೆ ಅಲ್ಲಿ ಅನ್ಹೆಲ್ದಿ ಫ್ಯಾಟ್ ಆಗಿರುತ್ತೆ, ಸ್ಯಾಚುರೇಟೆಡ್ ಫ್ಯಾಟ್ ಅದು. ಅದರ ಜೊತೆಗೆ ವಿಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ನಿಮಗೆ ತುಂಬ ಹೆಚ್ಚಾಗಿ ಸಿಗುತ್ತೆ ಗೆಳೆಯರೆ. ಈ ಒಂದು ತತ್ತಿಯನ್ನು ಆಮ್ಲೆಟ್ ಮಾಡಿ ತಿನ್ನಲಿಕ್ಕೆ ಹೋಗಬೇಡಿ, ಆದರೆ ಗೆಳೆಯರೆ ಇದನ್ನು ಬಾಯ್ಲ್ ಮಾಡಿ ತಿನ್ಬೋದು. ನೀವು ವೈಟ್ ಪಾರ್ಟನ್ನು ತಿನ್ನಬೇಕು, ಆಯಿತಾ ಗೆಳೆಯರೆ. ಗೆಳೆಯರೆ, ಈ 3 ಪದಾರ್ಥಗಳನ್ನು ಏನು ಹೇಳಿದ್ದೀನಿ, ಫಿಶ್, ಎಗ್ ಮತ್ತು ಚಿಕನನ್ನು, ಎಲ್ಲರೂ ಇದನ್ನು ತೆಗೆದುಕೊಳ್ಳಿಕ್ಕಾಗಲ್ಲ ಗೆಳೆಯರೆ, ತುಂಬ ಕಾಸ್ಟ್ಲಿ ಆಗಿದೆ. ಆದ್ದರಿಂದ ಗೆಳೆಯರೆ, ಕೆಲವರಲ್ಲಿ ದುಡ್ಡಿನ ಅಥವಾ ಬಜೆಟ್ನ ಒಂದು ಪ್ರಾಬ್ಲಮ್ ಇರುತ್ತೆ. ಆದ್ದರಿಂದಲೇ ಬಜೆಟ್ ಫ್ರೆಂಡ್ಲಿ, ಗೊತ್ತಾಯ್ತಾ ಗೆಳೆಯರೆ, ನಿಮಗೆ ಫ್ರೆಂಡ್ಲಿ ಆಗಿರೋದು ನಿಮ್ಮ ಬಜೆಟ್ಗೆ ತಕ್ಕುವಂತಹ ಒಂದು ಪ್ರಾಡಕ್ಟನ್ನು ತೊಗೊಂಬರ್ತಿದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ 65 ಗ್ರಾಮ್ ಪ್ರೋಟೀನನ್ನು 30 ರೂಪಾಯಿನಲ್ಲಿ ಯಾವ ರೀತಿ ನಾವು ಪಡಿಬೋದು, ಅದು ಕೂಡ ಗೆಳೆಯರೆ ವೆಜಿಟೇರಿಯನ್ ಸೋರ್ಸ್ನಿಂದ ಯಾವ ರೀತಿ ಪಡಿಬೋದು, ಅಂದರೆ ಶಾಕಾಹಾರಿ ಒಂದು ಪದಾರ್ಥಗಳಿಂದ ಪಡಿಬೋದು, ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಹಾಗಾದರೆ ಗೆಳೆಯರೆ, ನೀವು ಇವತ್ತಿನ ಈ ಛಾಯಾಚಿತ್ರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಅಲ್ಲಿ ನಿಮಗೆ ಏನಾದರೂ ರಿಲೇಟೆಡ್ ಸಬ್ಜೆಕ್ಟ್ ಮೇಲೆ, ವಿಷಯದ ಮೇಲೆ ಯಾವುದಾದರೂ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ. ಮತ್ತು ಗೆಳೆಯರೆ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದರಿಂದ ಮುಂದಿನ ಅಪ್ಲೋಡ್ ಮಾಡಲಿರುವ 65 ಗ್ರಾಮ್ ಪ್ರೋಟೀನ್ 30 ರೂಪಾಯಲ್ಲಿ ಬಜೆಟ್ ಫ್ರೆಂಡ್ಲಿ ಒಂದು ವಿಡಿಯೋ ಇದೆ ಗೆಳೆಯರೆ. ಈ ವಿಡಿಯೋನ ಒಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ನಿಮಗೆ ತಲುಪುತ್ತದೆ. ಥ್ಯಾಂಕ್ ಯು.